ನಮಸ್ಕಾರ. ಈಗ ಗೋಲಿ ಬಜ್ಜಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1.5 ಕಪ್ಪು 1.25 ಕಪ್ಪು ಸಾಕಾಗುತ್ತೆ, ನೋಡ್ಕೊಂಡು ಹಾಕೋಬೋದು. 1/4 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಕಪ್ಪು, ಅದೇ ಕಪ್ಪಲ್ಲಿ 1 ಕಪ್ಪು ಮೊಸರು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಉಪ್ಪು, ಮತ್ತು ಇಲ್ಲಿ 1/4 ಚಮಚ ಕುಕ್ಕಿಂಗ್ ಸೋಡಾ, 2 ಇಂಚ್ ಶುಂಠಿ ಇದನ್ನು ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿ ಲೀವ್ಸು ಇದನ್ನು ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನು ಜೀರಾ, ಹಸಿಮೆಣಸಿನ್ಕಾಯಿ 6 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕಲಸೋದು ಇಂಪಾರ್ಟೆಂಟು. ಇಲ್ಲಿ ಮೈದಾ ಹಿಟ್ಟಿಗೆ ನಾನೀಗ 1/4 ಕಪ್ಪೇ ತೊಗೊಂಡಿದ್ದೀನಿ. ಬೇಕಾದರೆ ಆಮೇಲೆ ಹಾಕ್ಕೋಬೋದು. 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ 1 ಕಪ್ಪು ಮೊಸರಲ್ಲಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಇನ್ನು ಸ್ವಲ್ಪ ಬೇಕಾದರೆ, ಈಗ 1/4 ಕಪ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೇಕಾದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಮೊಸರು ಹುಳಿ ಇರಬೇಕು, ಅದು ಇಂಪಾರ್ಟೆಂಟು. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ನೋಡಿ ಅದೇ ಕಪ್ಪಲ್ಲಿ ಒಂಚೂರು ನೀರು ಹಾಕ್ಕೊಂಡೆ. ಗಟ್ಟಿ ಮೊಸರು ಇದ್ದರೆ 1 ಕಪ್ ಮೊಸರಿಗೆ 1 ಕಪ್ಪು ಮೈದಾ ಹಿಟ್ಟೆ ಸರಿ ಹೋಗುತ್ತೆ. ಹುಳಿ ಇರಬೇಕು ಅಷ್ಟೇ. 1/4 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡೆ ಅಷ್ಟೇ ಅದಕ್ಕೆ. ಅದೇ ಕಪ್ಪಲ್ಲಿ ಒಂಚೂರು ನೀರು ಹಾಕ್ಕೊಂಡೆ, ತುಂಬ ಗಟ್ಟಿ ಇತ್ತು ಮೊಸರು. ಅದಾದಮೇಲೆ ನೋಡಿ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಮತ್ತು ನಾನು ತಿಳಿಸಿರೋ ಹಾಗೆ ಶುಂಠಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಡಿ. ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಬಿಡಿ. ತುಂಬ ಚೆನ್ನಾಗಿ ಬರುತ್ತೆ, ಇದು ಕ್ರಿಸ್ಪಾಗಿ ಚೆನ್ನಾಗಿ ಬರುತ್ತೆ. ಕೈಯಲ್ಲೇ ಮಾಡಿ ಚೆನ್ನಾಗಿ ಬರುತ್ತದು. ನೋಡಿ ಈಗ ಸೋಡಾನು ಹಾಕ್ಕೊಂಡಿದ್ದೀನಿ. ಈಗ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ ನೋಡಿ. ಮೊದಲು ನಾನು 1.25 ಕಪ್ ಅಂತ ಹೇಳಿದ್ದೆ, ಆಮೇಲೆ ಮೆಜರ್ಮೆಂಟ್ ನಾನು 1/4 ಕಪ್ ಇಟ್ಟಿರೋದು, ಅದು ಜ್ಞಾಪಕ ಆಗಿ ಮತ್ತೆ 1/4 ಕಪ್ ಅಂತ ಹೇಳಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ. ನೋಡಿ ಈಗ ಒಂದು 10 ನಿಮಿಷ ಮುಚ್ಚಿಟ್ಬಿಡಿ. ಮುಚ್ಚಿಟ್ಟಿದ್ದೆ ನೋಡಿ, ಈ ಕನ್ಸಿಸ್ಟೆನ್ಸಿನೇ ಇರಲಿ. ಎಣ್ಣೆ ಕಾದಿದೆ, ಕೈನ ಒಂಚೂರು ಒದ್ದೆ ಮಾಡಿಕೊಂಡು ನೋಡಿ ಈ ರೀತಿ ಬಿಡಿ. ಇದೇ ಕನ್ಸಿಸ್ಟೆನ್ಸಿ ಇರಲಿ, ತುಂಬ ಚೆನ್ನಾಗಾಗುತ್ತೆ. ಮಂಗಳೂರು ಬಜ್ಜಿ ಅಂತಲೂ ಕೂಡ ಹೇಳ್ತಾರೆ, ಗೋಲಿ ಬಜ್ಜಿ ಅಂತ ಫೇಮಸ್ ಇದು. ಭಾಳ ಚೆನ್ನಾಗಾಗುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಹೆಂಗೆ ಉಪ್ತಾ ಇದೆ, ಹಿಂಗೆ ಉಪ್ಪಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಬಿಡಿ. ನೋಡಿದ್ರೆ ಗೊತ್ತಾಗ್ತಾ ಇದೆ, ಭಾಳ ಚೆನ್ನಾಗಾಗಿದೆ. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಮತ್ತು ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಚಟ್ನಿ ಜೊತೆ ಕೂಡ ತುಂಬ ಚೆನ್ನಾಗಾಗುತ್ತೆ. ಕಾಯಿ ಚಟ್ನಿ ಮಾಡ್ಕೊಳ್ಳಿ, ಕಾಯಿ ಚಟ್ನಿ ಜೊತೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಯೂಶ್ವಲಾಗಿ ಅವರೊಂಚೂರು ಸಾಸ್ ಬೇಕು ಅಂತಾರಲ್ಲ, ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು. ಗೋಲ್ಡನ್ ಬರೋವರೆಗೂ ಎಣ್ಣೆ ಕಾದ ನಂತರ ಬಿಡಿ. ಮೊದಲೇ ಬಿಟ್ಬಿಟ್ರೆ ಚೆನ್ನಾಗಿ ತಕ್ಷಣ ಬ್ರೌನ್ ಆಗುತ್ತೆ. ಜಾಸ್ತಿ ಕಾದರೆ ಮೊದಲೇ ಬಿಟ್ಬಿಟ್ರೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಲ್ಲ. ಎಷ್ಟು ಚೆನ್ನಾಗಿ ಆಗ್ತಾಯಿದೆ ನೋಡಿ. ನೋಡಿ ನಾವು ಬಿಟ್ಟಿರೋ ಸೈಜ್ಗೆ ಎಷ್ಟು ಚೆನ್ನಾಗಿ ಇದು ದೊಡ್ಡದಾಗಿದೆ. ಯಾರು ಮನೆಗೆ ಬಂದರೆ ಗೆಸ್ಟ್ಗಳು ತಕ್ಷಣ ಮಾಡಿಕೊಡೋಕ್ಕೂ ಕೂಡ ಈ ಗೋಲಿ ಬಜ್ಜಿ ಬೇಗ ಕೂಡ ಮಾಡ್ಬೋದು,
ಚೆನ್ನಾಗಿ ಇರುತ್ತೆ. ಸರ್ವ್ ಮಾಡೋಕ್ಕೂ ಈಸಿ ಆಗುತ್ತೆ. ಯಾರೋ ಗೆಸ್ಟ್ ಬಂದ ತಕ್ಷಣ ಈ ಗೋಲಿ ಬಜ್ಜಿ ಮಾಡಿಬಿಡ್ಬೋದು. ಏನು ಅಂದರೆ ಹುಳಿ ಮೊಸರು ಇರಬೇಕಷ್ಟೆ. ಮನೆಯಲ್ಲಿರುವಂತಹ ಸಾಮಾನುಗಳನ್ನೇ ಹಾಕಿ ಮಾಡೋ ಅಂಥದ್ದು. ಏನು ತಕ್ಷಣ ಆಚೆಯಿಂದ ತರಬೇಕು ಅನ್ನೋದು ಏನೂ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರ್ತಾಯಿದೆ ನೋಡಿ. ಎಣ್ಣೆ ತುಂಬ ಕಾಯಿಸಿ ಮಾತ್ರ ಹಾಕಬೇಡಿ, ತಕ್ಷಣ ಏನಾಗುತ್ತೆ ಕಲರು ಬ್ರೌನ್ ಆಗಿಬಿಡುತ್ತೆ. ಈ ಥರ ಚೆನ್ನಾಗಿ ಬೇಯಬೇಕದು. ನೋಡಿ ಕಲರ್ ಗೋಲ್ಡನ್ ಬ್ರೌನ್ ಬಂದಿದೆ. ನೋಡಿ ಗೋಲಿ ಬಜ್ಜಿ ರೆಡಿಯಾಗಿದೆ.